श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ. ಅಧ್ಯಾಯ 16. ದೈವಾಸುರ ಸಂಪತ್ತಿ ವಿಭಾಗ ಯೋಗ. ಸಂಪುಟ 27. ही गुण कुसुमांची माळा घेऊनी मुक्ती बाळा. वैराग्य निरपेक्षाचा गळा ಗಿವಸೀತ ಅಸೆ. ಅಥವಾ ಗುಣಕುಸುಮಗಳ ಮಾಲೆ ತೆಗೆದುಕೊಂಡು ಮುಕ್ತಿ ಬಾಲೆ. ವೈರಾಗ್ಯ ನಿರಪೇಕ್ಷನ ಕೊರಳೆ ಶೋಧಿಸುತ್ತಿರುವಳು. ಅಥವಾ ಗುಣಕುಸುಮಗಳ ಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಮುಕ್ತಿ ಎಂಬ ಬಾಲೆಯು ವೈರಾಗ್ಯವೆಂಬ ನಿರಪೇಕ್ಷನ ಕೊರಳನ್ನೇ ಶೋಧಿಸುತ್ತಿರುವಳು. ಕೀ ಸವ್ವಿಷೆ ಗುಣಜ್ಯೋತಿ ಇಹಿ ಉಜಳೂನಿ ಆರತಿ. ಗೀತಾ ಆತ್ಮಯ ನಿಜಪತಿ ನೀರಾಂಜನ ಆಲಿ. ಅಥವಾ 26 ಗುಣಜ್ಯೋತಿ ಹೊತ್ತಿಸಿ ಇವುಗಳ ಬತ್ತಿ. ಭಗವದ್ಗೀತೆ ಆತ್ಮನಿಗೆ ಆರತಿ ಬೆಳಗಲು ಬಂದಿರುವಳು. ಅಥವಾ 26 ಗುಣಗಳೆಂಬ ಜ್ಯೋತಿಗಳ ಬತ್ತಿಗಳನ್ನು ಹೊತ್ತಿಸಿ ಭಗವದ್ಗೀತೆಯು ತನ್ನ ಪತಿಯಾದ ಆತ್ಮರಾಜನಿಗೆ ಆರತಿ ಬೆಳಗಲು ಬಂದಿರುವಳು. ಉಗಳಿತಿ ನಿರ್ಮಳೆ ಗುಣ ಏಚಿ ಮುಕ್ತ ಫಳೆ. ದೈವಿ ಶುಕ್ತಿ ಕಳೆ ಗೀತಾರ್ಣವೀಚಿ. ಹೊರಗೆ ಬರುವವು ನಿರ್ಮಲವಾದವುಗಳು 26 ಗುಣಗಳೆಂಬ ಮುಕ್ತ ಫಲಗಳು. ದೈವಿ ಗುಣ ಸಿಂಪೆಯೊಳು ಗೀತಾ ಸಾಗರದಲ್ಲಿಯ. ಭಗವದ್ಗೀತೆ ಎಂಬ ಸಾಗರದಲ್ಲಿಯ ದೈವಿ ಗುಣಗಳೆಂಬ ಸಿಂಪೆಗಳಲ್ಲಿ 26 ಗುಣಗಳೆಂಬ ನಿರ್ಮಲವಾದ ಮುಕ್ತಾ ಫಲಗಳು ಅಂದರೆ ಮುತ್ತುಗಳು ಹೊರಗೆ ಬರುವವು. ಕಾಯ ಬಹು ವಾನು ಐಸಿ ಅಭಿವ್ಯಕ್ತಿಯೇ ಅಪೈಸಿ. ಕೇಲೆ ದೈವಿ ಗುಣರಾಶಿ ಸಂಪತ್ತಿ ರೂಪ. ಎಷ್ಟೆಂದು ವರ್ಣಿಸಲಿ ಹೀಗೆ ನಾನು ಸ್ವಾಭಾವಿಕವಾಗಿಯೇ ಸ್ಪಷ್ಟವಾದವುಗಳನ್ನು ವರ್ಣಿಸಿರುವೆ ದೈವಿ ಗುಣ ರಾಶಿಯನ್ನು ಸಂಪತ್ತಿ ರೂಪದಿಂದ. ಸ್ವಾಭಾವಿಕವಾಗಿಯೇ ಸ್ಪಷ್ಟವಾದ ಈ ದೇವಿ ಗುಣಗಳನ್ನು ಈ ರೀತಿಯಾಗಿ ನಾನು ಎಷ್ಟೆಂದು ವರ್ಣಿಸಲಿ. ಈ ದೈವಿ ಗುಣಗಳ ರಾಶಿಯನ್ನು ಸಂಪತ್ತಿ ರೂಪದಿಂದ ಈಗಾಗಲೇ ವರ್ಣಿಸಿರುವೆ. आता दुःखाची आतुवट गेली. दोष काट्यांची जरी भरली. तरी निजाभिधानी घाली ಆಸುರೀತೆ. ಈಗ ದುಃಖದಿಂದ ತುಂಬಿದ ಬಳ್ಳಿಯನ್ನು ದೋಷ ಮುಳ್ಳುಗಳಿಂದ ತುಂಬಿದ್ದರೂ ಅದನ್ನು ಅದರದೇ ಹೆಸರಿನಲ್ಲಿ ಹೇಳಿರುವೆನು ಆಸುರಿ ಎಂದು. ಈಗ ದುಃಖದಿಂದ ತುಂಬಿದ ಬಳ್ಳಿಯನ್ನು ದೋಷ ಮುಳ್ಳುಗಳಿಂದ ತುಂಬಿದ್ದರೂ ಅದನ್ನು ಆಸುರಿ ಸಂಪತ್ತು ಎಂಬ ಅದರದೇ ಹೆಸರಿನಲ್ಲಿ ಹೇಳಿರುವೆನು. ಪೈ ತ್ಯಾಜ್ಯ ತ್ಯಜಾವಯ लागी. जाणावी जरी अनुपयोगी. तरी ऐकाते चांगी ಶ್ರೋತ್ರ ಶಕ್ತಿ. ತ್ಯಾಜ್ಯವಾದದ್ದನ್ನು ತ್ಯಜಿಸುವುದಕ್ಕಾಗಿ ತಿಳಿದುಕೊಳ್ಳಬೇಕಿದ್ದರೆ ಅದು ಅನುಪಯೋಗಿ. ಕೇಳಬೇಕು ಸರಿಯಾಗಿ ಸಾವಧಾನತೆಯಿಂದ. ತ್ಯಾಜ್ಯವಾದುದನ್ನು ತ್ಯಜಿಸುವುದಕ್ಕಾಗಿ
ಅದು ಅನುಪಯೋಗಿ ಎಂದು ತಿಳಿದುಕೊಳ್ಳಬೇಕಿದ್ದರೆ ಅತ್ಯಂತ ಸಾವಧಾನತೆಯಿಂದ ಅದರ ಬಗ್ಗೆ ಸರಿಯಾಗಿ ಕೇಳಬೇಕು. ತರಿ ನರಕವ್ಯಥಾ ಥೋರಿ ಆಣಾಮಯ ದೋಷಿ ಅಘೋರಿ ಮೇಳು ಕೇಲಾತೆ ಆಸುರಿ ಸಂಪತ್ತಿ ಹೇ. ನರಕದಲ್ಲಿಯ ಘೋರ ದುಃಖಗಳನ್ನು ತಂದು ಕೊಡುವಂಥ ಈ ಘೋರ ದೋಷಗಳನ್ನು ಕೂಡಿಸಲಾಗಿದೆಯೋ ಅಂಥ ಸಂಪತ್ತನ್ನು ಅದಕ್ಕೆ ಆಸುರಿ ಸಂಪತ್ತೆನ್ನುವರು. ನರಕದಲ್ಲಿಯ ಘೋರ ದುಃಖಗಳನ್ನು ತಂದುಕೊಡುವಂತಹ ಯಾವ ಘೋರ ದೋಷಗಳನ್ನು ಕೂಡಿಸಲಾಗಿದೆಯೋ ಆ ಸಂಪತ್ತನ್ನು ಆಸುರಿ ಸಂಪತ್ತೆನ್ನುವರು. ನಾನಾ ವಿಷವರ್ಗೂ ಏಕವಟು ತಯಾ ನಾವ ಜೈಸಾ ಬಾಸಟು ಆಸುರಿ ಸಂಪತ್ತಿ ಖೋಟು ದೋಷಾಂಚ ತೈಸಾ. ಒಂದುಗೂಡಿಸಿದರೆ ಅನೇಕ ವಿಷಗಳನ್ನು ಕಾಲಕೂಟವೆನ್ನುವ ರಥನ್ನು, ಅದರಂತೆ ಈ ದೋಷಗಳ ಸಮುದಾಯವನ್ನು ಆಸುರಿ ಸಂಪತ್ತೆನ್ನುವರು. ಅನೇಕ ವಿಷಗಳನ್ನು ಒಂದುಗೂಡಿಸಿದರೆ ಅದಕ್ಕೆ ಕಾಲಕೂಟವೆನ್ನುವರು, ಅದರಂತೆ ಈ ದೋಷಗಳ ಸಮುದಾಯಕ್ಕೆ ಆಸುರಿ ಸಂಪತ್ತೆನ್ನುವರು. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.